ದಾಸೋಹ ದಿನ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಇವತ್ತು ಜನವರಿ 21ನೇ ತಾರೀಕು ಅದನ್ನು ದಾಸೋಹ ದಿನ ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಡೆದಾಡುವ ದೇವರು ಬಸವಣ್ಣನ ಅವರ ತತ್ವವನ್ನ ಪಾಲಿಸಿಕೊಂಡು 12ನೇ ಶತಮಾನದಲ್ಲಿ ಅವ್ರು ಏನ್ ಹೇಳಿದ್ರು, ಸಮಾನತೆಗೆ ಅಕ್ಷರ ಕ್ರಾಂತಿ, ದಾಸೋಹ ಕ್ರಾಂತಿ. ದೇವರನ್ನ ನಾವು ಕಳ್ಕೊಂಡು ಇವತ್ತಿಗೆ 6ನೇ ವರ್ಷ ಅವರ ಪುಣ್ಯಸ್ಮರಣೆ ನಡೀತಾ ಇದೆ. ಇವತ್ತು ನಿಜಕ್ಕೂ ಸಂತೋಷ ಆಗಿದೆ. ಬೆಳಗಾವಿ ಮಠದ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ವಿಜಯ ಸೇನೆ ಪರವಾಗಿ ನಾನು ಸ್ವಾಗತಗಳನ್ನು ಕೊಡ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಕೃಷ್ಣಪ್ಪಣ್ಣವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳ 6ನೇ ವರ್ಷದ ಸ್ಮರಣೆಯ ದಿವಸ ಇಡೀ ಕರ್ನಾಟಕ ದೇಶದಲ್ಲಿ ಅವರನ್ನು ಸ್ಮರಣೆ ಮಾಡುವಂತ ದಿವಸವಾಗಿದೆ. ಅದರಲ್ಲೂ ನಾವು ಪಾಲ್ಗೊಂಡಿರುವುದು ನಮ್ಮ ಭಾಗ್ಯ ಅಂತ ನಾನು ಕೂಡ ಭಾವಿಸ್ತೇನೆ. ಪ್ರತಿಯೊಬ್ಬರು ಅನೇಕ ಹೋರಾಟಗಳನ್ನು ಮಾಡುವ ಮುಖೇನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಶ್ರೀ ಗುರುವರಿಗೆ ವಿದ್ಯಾದಾನ, ಅನ್ನದಾನ, ವಸತಿ, ಆರೋಗ್ಯ ಮತ್ತೆ ಸಂಸ್ಕಾರವನ್ನ ಕಲಿಸಿಕೊಟ್ಟಂತ ಪಂಚಭೂತಗಳ ರೀತಿಯಲ್ಲಿ ಅವರಿಗೆ ಸಂಸ್ಕಾರವನ್ನು ಮನುಷ್ಯರಿಗೆ ಮಾಡಿಕೊಟ್ಟಂತ ಒಬ್ಬ ದೇವ ಮಾನವ ಮಠಾಧೀಶ್ವರ ಅಂದ್ರೆ ತಪ್ಪಾಗ್ಲಾರ್ದು. ಅಂತಹ ನಿಟ್ಟಿನಲ್ಲಿ ಎಲ್ಲ ಧರ್ಮದವರ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತ ಮಕ್ಕಳು ಇವತ್ತು ಈ ರಾಜ್ಯದ ಸತ್ ಪ್ರಜೆಗಳಾಗಿ ರಾಜ್ಯಕ್ಕೆ ದೇಶಕ್ಕೆ ಕೊಡುಗೆ ಕೊಡುವಂತ ಹೆಸರನ್ನ ಗಳಿಸಿ ಸಿದ್ಧಗಂಗಾ ಮಠ ಆ ಶಿವನಿಗೆ ಮುಟ್ಟುವಂತ ಹೆಸರನ್ನ ಕೊಟ್ಟಂತ ಊರೇ ಅದು ಶಿವಗಂಗೆ, ಅದು ಮಹಾಸ್ವಾಮಿಗಳ ಹೆಸರು ಅಂತ ನಾನು ಅದಕ್ಕೆ ಭಾವಿಸ್ತೇನೆ. ಇವ್ರು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಮತ್ತು ಮಹಾಸ್ವಾಮಿಗಳನ್ನ ಕರೆಸಿ ಈ ತಾಯಂದಿರೆಲ್ಲನ್ನ ಕರೆಸಿ ರಂಗೋಲಿ ಇಟ್ಟು ಇದೊಂದು ಹಬ್ಬದ ರೀತಿಯಾಗಿ ಈ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗಲೂ ಹೆಮ್ಮೆ. ಅದ್ರಲ್ಲಿ ನಾವು ಪಾಲ್ಗೊಂಡಿದ್ದೆ ನಮಗೆ ಒಂದು ಹೆಮ್ಮೆ ಅಂತ ನಾನು ಕೂಡ ಹೇಳ್ತೀನಿ. ಹಾಗಾಗಿ ಮಹಾಸ್ವಾಮಿಗಳ ಆಶೀರ್ವಾದ ಮೇಲೆ ಇನ್ನೊಂದು ಪ್ರತಿಯೊಬ್ಬರು ಮತ್ತು ಅವರ ಸಂಘಟಕರು ಮತ್ತು ಹೋರಾಟಗಾರರು ಎಲ್ಲರೂ ನಾನು ಅಭಿನಯಿಸೋದು ಏನಪ್ಪಾ ಅಂದ್ರೆ ಪೂಜೆ ಮಾಡೋದು ದೊಡ್ಡದಲ್ಲ. ಅನ್ನದಾಸೋಹಿ ಅಂತ ಹೆಸರನ್ನ ಮಾಡಿದ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇವತ್ತು ಬಂದಂತವರು ಎಲ್ಲರಿಗೂ ಅನ್ನದಾಸವನ್ನ ಮಾಡಿ ಇವತ್ತು ಆ ಪುಣ್ಯದ ಸ್ಮರಣೆಯನ್ನ ಮಾಡಿ ಆ ಭಗವಂತನಿಗೆ ಪ್ರೀತಿ ಪಾತ್ರ ಅಂತ ಒಂದು ಸ್ಮರಣೆ ಮಾಡ್ತಾ ಇದ್ರಲ್ಲ, ಅದು ನಿಜವಾಗ್ಲೂ ಇವರಿಗೆ ಹೆಮ್ಮೆ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಜೊತೆಯಲ್ಲಿ ನಾನು ಪಾಲ್ಗೊಳ್ತೀನಿ, ನಿಮ್ಮ ಕಾರ್ಯಕ್ರಮದಲ್ಲಿರ್ತೀನಿ. ಆ ಸ್ವಾಮಿಗಳ ಆಶೀರ್ವಾದ ಧ್ಯೇಯ ಸಾಹಿತ್ಯದಲ್ಲಿ ಇನ್ನೂ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅವರ ಆದರ್ಶ ಸದಾ ಕಾಲ ಇರ್ತದೆ, ಸೂರ್ಯಚಂದ್ರಂತೆ ಇರ್ತದೆ. ಹಾಗಂತ ಆ ಭಗವಂತನ ಆಶೀರ್ವಾದ ಕೇಳ್ತಾ ಮತ್ತೆ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಹೇಗೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸವಾದಿ ಪ್ರಮುಖರನ್ನ, ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ. ಇವತ್ತು ನಮ್ಮೆಲ್ಲರ ಪರಮಾರಾಧ್ಯರು, ಕನ್ನಡ ನಾಡು ಕಂಡ ಭಾರತದ ಭಾಗ್ಯ, ಕರುನಾಡಿನ ಕಾರಣಿಕ ಯುಗ ಪುರುಷರಾಗಿರುವಂತಹ ಸಿದ್ಧಗಂಗೆಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ 6ನೆಯ ಸಂಸ್ಮರಣೋತ್ಸವದಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಮ್ಮೊಟ್ಟಿಗೆ ಕೃಷ್ಣಪ್ಪನವರು, ಪಾಲನೇತ್ರಣ್ಣ ಅವರು, ನಮ್ಮ ಸಂಘಟನೆ ಮುಖ್ಯಸ್ಥರಾಗಿರುವಂತಹ ದೀಪಕ್ರವರು, ಎಲ್ಲ ಹಿರಿಯರಿದ್ದಾರೆ, ಸಂಘಟನೆ ಮುಖ್ಯಸ್ಥರಿದ್ದಾರೆ, ಎಲ್ಲ ತಾಯಂದಿರು, ತಮಗೆಲ್ಲ ಶರಣಾರ್ಥಿಗಳು. ಆದ್ಮೇಲೆ ವ್ಯಕ್ತಿಯಾಗಿ ಹುಟ್ಟಿ ಸಮಾಜವಾಗಿ ಬೆಳೆದು ವ್ಯಕ್ತಿ ಸಮಾಜದ ಜೊತೆಗೆ ರಾಷ್ಟ್ರದ ದೊಡ್ಡ ಧೀಶಕ್ತಿಯಾಗಿ ಬಾಳಬೇಕು ಅನ್ನೋದಕ್ಕೆ ಒಂದು ದಿವ್ಯ ನಿದರ್ಶನ ಶಿವಕುಮಾರ ಮಹಾಸ್ವಾಮೀಜಿಯವರು. ಬುದ್ಧನ ದಯೆ, ಮಹಾವೀರನ ಅಹಿಂಸೆ, ವಿವೇಕಾನಂದರ ರಾಷ್ಟ್ರಪ್ರೇಮ, ಗಾಂಧೀಜಿಯವರ ಸತ್ಯ ನಿಷ್ಠತೆ ಈ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಸಮಗ್ರ ಕ್ರಾಂತಿಯ ಯುಗ ಪುರುಷ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು. ಕಾಯಕವೇ ಕೈಲಾಸ ಎಂದು 12ನೇ ಶತಮಾನದ ಬಸವಾದಿ ಶಿವಶರಣರು ಹೇಳಿದರೆ, ತಮ್ಮ ಬದುಕಿನುದ್ದಕ್ಕೂ ಕಾಯಕವನ್ನೇ ಧರೆಗೆ ಅವತರಿಸಿಕೊಂಡು ಧರಣಿಯನ್ನ ಕೈಲಾಸ ಮಾಡಿದವರು ಶಿವಕುಮಾರ ಮಹಾಸ್ವಾಮೀಜಿಯವರು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಭಾವ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಪ್ರಸಾದದಲ್ಲಿ ಪರಿಣಾಮ, ತನುವೇ ದಿವ್ಯದ ಸೋಪಾನ ಮಾಡಿಕೊಂಡಿರೋರು ಪೂಜ್ಯ ಮಹಾಸ್ವಾಮೀಜಿಯವರು. ಗೊತ್ತಿರಲಿ, ನಮಗೆಲ್ಲ ನಮ್ಮ ಮಠಗಳೇ ಜಾತಿ ಪಂಥಗಳೇ ದೊಡ್ಡದಾಗಿರುವಂತಹ ಧರ್ಮ ಕಾಲಘಟ್ಟದಲ್ಲಿ ಮಾನವತೆಯೇ ದಿವ್ಯ ಧರ್ಮವಾಗಿ ಮಕ್ಕಳನ್ನೇ ದೇವರನ್ನಾಗಿ ಭಾವಿಸಿಕೊಂಡಿರುವಂತಹ ವಿಶ್ವದ ಏಕೈಕ ಸಂತ ಯಾರಾದರೂ ಇದ್ರೆ ಅವರು ಶಿವಕುಮಾರ ಮಹಾಸ್ವಾಮೀಜಿಯವರು ಅಂತ ಹೇಳೋದಕ್ಕೆ ಬಹಳ ಅಭಿಮಾನ ಮತ್ತು ಗೌರವ ನೂರ್ಮಡಿ ಆಗ್ತದೆ. ಕನ್ನಡ ನಾಡಿನ ಘನತೆ,
ಭಾರತದ ದಿವ್ಯತೆ ಇವೆಲ್ಲವನ್ನ ಒಳಗೊಂಡಿರುವಂತಹ ಸಮಾನತೆಯ ಕ್ರಾಂತಿ ಪುರುಷ ಪೂಜ್ಯ ಸ್ವಾಮೀಜಿಯವರು. ಆ ಹಿನ್ನೆಲೆಯಲ್ಲಿ ಅವರು ನಮ್ಮನ್ನು ಅಗಲಿ ಹೋಗಿಲ್ಲ, ಅವರು ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ನಮ್ಮ ಕಾಯಕದಲ್ಲಿ, ನಮ್ಮ ಕನ್ನಡ ಸೇವೆಯಲ್ಲಿ, ನಮ್ಮ ಭಾರತದ ಸೇವೆಯಲ್ಲಿ, ಬಡವರ, ನೊಂದವರ, ನಿರಾಶ್ರಿತದ ಸೇವೆಯಲ್ಲಿ ಪೂಜ್ಯ ಸ್ವಾಮೀಜಿಯವರಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ನಿಮ್ಮ ನೆನಹಾದಾಗಲಿ ಉದಯ, ನಿಮ್ಮ ಮರಹಾದಾಗಲಿ ಅಸ್ತಮಾನ. ಅವರನ್ನು ನೆನಪು ಮಾಡ್ಕೊಳ್ಳೋದೇ ನಮ್ಮ ನೆನಪು, ಅದು ಉದಯದ ಕಾಲ ಅಂತ. ಆ ಕಾರಣಕ್ಕಾಗಿ ತಾವೆಲ್ಲ ಸಂಸ್ಮರಣೆ ಮಾಡೋದ್ರ ಮೂಲಕ ನೆನಪು ಮಾಡ್ಕೋತಾ ಇದ್ದೀರಿ, ಮುನ್ನಡೆಸ್ತಾ ಇದ್ದೀರಿ. ಅವ್ರನ್ನ ನಿತ್ಯ ನಾವು ಈ ಜೀವನದಲ್ಲಿ ಉಳಿಸ್ಕೊಳ್ಳೋದು ಅಂತಂದ್ರೆ ಕನ್ನಡದ ಕಾಯಕ, ಸಮಾಜದ ಕಾಯಕ, ಬಿದ್ದವರ ಸೇವೆ, ಮಕ್ಕಳ ಅನ್ನ, ಅಕ್ಷರ, ಅರಿವು, ಆರೋಗ್ಯ, ಶಿವಪಂಚಾಯತ ಅಂತ ಕರೀತಾರೆ. ಈ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಳೋದಾದ್ರೆ ಅದೇ ನಿಜವಾದ ಮಾನವತೆಯ ಮಹಾಸೇವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಈ ಸಂಘಟನೆಯ ಮುಖ್ಯಸ್ಥರು, ಈ ಭಾಗದ ಹಿರಿಯರು, ಪ್ರತಿಯೊಬ್ಬ ತಾಯಂದಿರು, ಯುವ ಸಂಘಟನೆಯವರು ನೀವು ಪಾಲ್ಗೊಂಡಿದ್ದೀರಿ. ಇದು 100 ಮಡಿ ಆಗಲಿ, ನಿರಂತರ ಮುನ್ನಡೆಕೊಂಡು ಬರಲಿ. ನಾನು ಹುಟ್ಟಿರೋದು ಈ ಸಮಾಜಕ್ಕಾಗಿ, ಸಮಾಜದಿಂದ ಪಡ್ಕೊಂಡಿದ್ದೀನಿ, ಅದಕ್ಕಾಗಿ ನೀಡಬೇಕನ್ನುವಂತ ದಿವ್ಯ ಗುಣ ಆಗೋದಾದ್ರೆ ಅದೇ ಧರ್ಮ, ಅದೇ ಧರ್ಮದ ಮೂಲ, ಅದೇ ದೈವೇ ಧರ್ಮದ ಮೂಲ ಶಿವಕುಮಾರ ಮಹಾಸ್ವಾಮೀಜಿಯವರ ಸಂಸ್ಮರಣೆ ನಮ್ಮೆಲ್ಲರ ಬಾಳು ಬೆಳಕಾಗಿದೆ ಅಂತ ಭಾವಿಸ್ಕೊಳ್ತಾ ಈ ಸಂದರ್ಭದಲ್ಲಿ ಪಾಲ್ಗೊಂಡ ಹಿರಿಯರಿಗೆ, ಸಮಸ್ತರಿಗೆ, ಸಂಘಟನೆಯವರಿಗೆ ಶುಭವನ್ನ, ಮಂಗಲವನ್ನ, ಯಶವನ್ನ ಕೋರಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.